ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ಮೋಸ್ಟ್ 8:30 ಅನ್ಕೊತೀನಿ ಟೈಮು. ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಕಾಲ್ ಮಾಡಿದರು ತುಂಬ ಹುಷಾರಿಲ್ಲ ಅಂತ. ಹಾಗಾಗಿ ನಾನು ನಮ್ಮಮ್ಮ ಬೆಳಗ್ಗೆ ಎದ್ದು ಎಳ್ಬತ್ತಿ ಹಚ್ಬಿಟ್ಟು ಬಂದು ಮನೇಲಿ ಪೂಜೆ ಮಾಡ್ತಿದ್ವಿ. 7:30 ಏನೋ ಕಾಲ್ ಮಾಡಿದರು ನಮ್ಮ ಅಜ್ಜಿ, ತುಂಬ ಹುಷಾರಿಲ್ಲ, ಚಳಿ ಜ್ವರ ಅಂತ. ಏನಾಗಿತ್ತು ಅಂದರೆ ಅವರು ಮಾರನೇ ದಿನ ಚಿಕ್ಕಲ್ಲೂರಿಗೆ ಹೋಗಿದ್ದರು. ಅಲ್ಲಿ ಮರದ ಕೆಳಗಡೆ ಟಾರ್ಪಲೆಲ್ಲ ಹಾಸ್ಕೊಂಡು ಚಳೀಲಿ ಮಲ್ಕೊಂಡಿದ್ದರಿಂದ ಅವ್ರಿಗೆ ಹುಷಾರು ತಪ್ಪೋಗಿದೆ. ಅವ್ರು ಮೊದಲಿಂದನೂ ಚಳಿ ಆಗಲ್ಲ, ಹೇಳಿದ್ರು ಕೇಳಲ್ಲ ಅವರು. ದೇವಸ್ಥಾನ ಅಂತ ಹೋಗಿ ಹುಷಾರು ತಪ್ಪೋಗಿದ್ರು. ಹಾಗಾಗಿ ನಾನು ನಮ್ಮ ಚಿಕ್ಕಮ್ಮ, ಅಮ್ಮ ಮತ್ತು ತಂಗಿ ಊರಿಗೆ ಹೋಗಿದ್ವಿ. ಬಟ್ ಅಷ್ಟರಲ್ಲಿ ನಮ್ಮ ಅಜ್ಜಿ ಊರಿಂದ ಸಿಟಿ ಹತ್ರ ಬಂದು ಚೆಕಪ್ ಮಾಡಿಸ್ಕೊಂಡಿದ್ರು ಹಾಸ್ಪಿಟಲಲ್ಲಿ. ಇನ್ನೇನು ಮಾಡಿಸ್ಕೊಂಡಿದ್ದಾರಲ್ವ ಅಂದ್ಬಿಟ್ಟು ಊರಿಗೆ ಕರ್ಕೊಂಡು ವಾಪಸ್ ಹೋದ್ವಿ. ಹೋಗೋಷ್ಟರಲ್ಲೇ ನಾವು ಅರೌಂಡ್ 12:30 1 o'clock ಆಗೋಗಿತ್ತು. ಇನ್ನೇನು ಸಂಕ್ರಾಂತಿ ಹಬ್ಬಕ್ಕೂ ಸ್ವಲ್ಪ ಊರಲ್ಲಿ ಮನೆ ಕ್ಲೀನ್ ಮಾಡಬೇಕಿತ್ತು ಅಂತ ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಡೋಣ, ಬಂದಿದ್ದೀವಿ ಅಂದ್ಬಿಟ್ಟು ಹೋದ್ವಿ. ಹೋಗಿ ಹೆಂಗಿದ್ರು ಬೆಳಗ್ಗೆಯಿಂದ ಯಾರೂ ಊಟ ಮಾಡಿರಲಿಲ್ಲ, ನಾಷ್ಟ ಊಟ ಏನೂ. ಸೊ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಅಮ್ಮ, ಚಿಕ್ಕಿ ಮತ್ತು ನನ್ನ ತಂಗಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ನಮ್ಮ ಅಂಗಡಿ ಹಿಂದೆ ಮನೆ ಇದೆ, ಇದೆಲ್ಲ ಅಂಗಡಿ. ನಮ್ಮ ಬೆಳ್ಳಗೆರೆ ಇರುವ ಬುದ್ಧಿನ ತೋತೋ ಏಯ್ ನಾಚಿಕೆ ಅವ್ರಿಗೆ. ಏನು ಗೊತ್ತಾ, ಅವರೇ ಇಷ್ಟು ಬ್ಲ್ಯಾಕಿ ಇದ್ದಾರೆ, ನನ್ನ ಕರ್ಗಿ ಅಂತಾರೆ. ಏನ ನಾನು ಕರ್ಗಕ್ಕ. ನೋಡಿ ಅವರೇನು ಭಾರಿ ಬೆಳ್ಳಕ್ಕಿರೋಂಗೆ ಹೇಳ್ತಾರೆ. ಮೀಸೆ, ಈ ದಾಡಿ ಮೀಸೆಗಳಷ್ಟೇ ಬೆಳ್ಳಕ್ಕಿರೋದು. ಇದು ನಮ್ಮ ಅಂಗಡಿ. ಅಜ್ಜಿ ತಾತ ಇಬ್ಬರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಇದನ್ನು. ಜ್ಯೂಸು ಇದು ಆ್ಯಕ್ಚುಲಿ ನಮ್ಮ ಶಾಪಲ್ಲಿ ಇತ್ತು. ಇವ್ರು ಮೊದಲಿಂದನೂ ಜ್ಯೂಸ್ ಮಾರ್ತಿದ್ರು. ಬಟ್ ಈ ಫ್ರಿಡ್ಜ್ ಇರಲಿಲ್ಲ, ನಮಗೆ ಈ ಫ್ರಿಡ್ಜ್ ಬೇಡ ಅಂದ್ಬಿಟ್ಟು ನಮ್ಮ ಶಾಪಿಂದ ಇಲ್ಲಿಗೆ ತಂದು ಕೊಟ್ವಿ. ಒಳಗಡೆ ಇದು ಮನೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಿಂಗಿದೆ. ಓಹೋ ಆಲ್ರೆಡಿ ದಬಾಕಬಿಡ್ತು. ಬೆಕ್ಕು ಮರಿ. ಒಂದೆರಡು ಬೆಕ್ಕಿದೆ ನಮ್ಮ ಮನೇಲಿ. ಆ್ಯಂಡ್ ಈ ಮನೇಲಿ ರಾಮು ಅಂತ ನಾಯಿ ಇದೆ, ಅದನ್ನ ಆಮೇಲೆ ತೋರಿಸ್ತೀನಿ. ಇದು ಹಳೆ ಮನೆ, ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದು ಹೊಸ ಮನೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೊಸ ಮನೆಗೆ ಗೇಟು ಇದು. ಎಷ್ಟು ತಿಂಗಳಾಯ್ತಮ್ಮ ಗೃಹಪ್ರವೇಶ ಮಾಡಿ? ಹಾಂ, ಗಣೇಶ ಹಬ್ಬದಲ್ಲಿ ಗೃಹಪ್ರವೇಶ ಮಾಡಿದ್ದು. ಹಿಂಗಿದೆ, ಚಿಕ್ಕದಾಗಿ ಕಟ್ಟಿರೋದು. ಸ್ವಿಚಸ್ಗೆಲ್ಲ ಈ ಸ್ಟಿಕ್ಕರ್ ನಾನೇ ತಂದು ಹಾಕಿದ್ದು. ಈ ಸ್ಟಿಕ್ಕರ್ಸು ಮತ್ತು ಆ ಸ್ಟಿಕ್ಕರೆಲ್ಲ. ಇದು ವಾಶ್ರೂಮ್ ಹಿಂಗಿದೆ. ಆ್ಯಂಡ್ ಈ ಕಡೆ ದೇವ್ರ ಮನೆ. ಆ್ಯಕ್ಚುಲಿ ನಾವು ಬಂದು ಇಲ್ಲಿ 3-4 ಸತಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದೀವಿ. ಆ್ಯಂಡ್ ನಾರ್ಮಲ್ ಡೇಸಲ್ಲಿ ಅಜ್ಜಿ ಮಾಡ್ಕೊತಾರೆ ಪೂಜೆ. ಸೊ ಇದು ದೇವ್ರ ಮನೆ. ಇದಾದಮೇಲೆ ಇದು ಅಡುಗೆ ಮನೆ, ಚೊಕ್ಕದಾಗಿ ಇದೆ. ಆ್ಯಂಡ್ ಅಡುಗೆ ಮನೆಯಿಂದ ಈ ಕಡೆ ಒಂದು ಬೆಡ್ರೂಮ್ ಈ ಥರ ಇದೆ. ಇಷ್ಟು ಹೊಸ ಮನೆದು. ಬಟ್ ನಮ್ಮ ಅಜ್ಜಿ ತಾತ ಜಾಸ್ತಿ ಅಲ್ಲಿ ಹಳೆ ಮನೆ ಕಾಣಿಸ್ತಿದೆಯಲ್ಲ ಅಲ್ಲಿರ್ತಾರೆ. ಇದು ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ಬೇಕಾಗುತ್ತೆ ಅಂತ ಮಾಡಿಸಿರೋದಷ್ಟೆ. ಇಲ್ಲಿ ವಾರದಲ್ಲಿ ಸೋಮವಾರ ಶುಕ್ರವಾರ ಅಲ್ಲಿ ಒರೆಸಿ ಪೂಜೆ ಮಾಡ್ಕೊತಾರೆ. ಅದು ಬಿಟ್ಟರೆ ಇಲ್ಲೇ ಈ ಮನೇಲೇ ಅವರಿರೋದು, ಈ ಹಳೆ ಮನೇಲಿ. ಹಳೇದು ಅಂದರೆ ಇದು ಕಟ್ಟಿದ್ದೆ, ಹೊಸದು ಅಂದರೆ ಅದಕ್ಕಿದ್ದ ಇದು ಹಳೇದು. ನಮ್ಮ ತಾತ ಐಸ್ ಕ್ರೀಮ್ ತಗೊಟ್ಟಿದ್ದಾರೆ. ಬೇಕಾ? ಬೇಡವಂತೆ. ಆದರೂ ಏನೇ ತಿಂದ್ರೂ ಐಸ್ ಕ್ರೀಮು, ಊರಲ್ಲಿ ತಿನ್ನೋ ಐಸ್ ಕ್ರೀಮೇ ಬೇರೆ. ಯಮ್ಮಿ.
ಫುಲ್ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಫ್ರೆಂಡ್ಸ್. ಏನು ಇಲ್ಲಿ ಇಬ್ಬರು ಪಾತ್ರೆ ತೊಳಿತಾ ಇದ್ದಾರೆ, ಅಲ್ಲಿ ಒಬ್ಬರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಇಲ್ಲಿ ಒಬ್ಬರು ವಿಡಿಯೋ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇಲ್ಲ. ನಾವು ಅಡುಗೆ ಗಿಡಿಗೆ ಮಾಡಿ ಫ್ರಿಡ್ಜ್ ಕ್ಲೀನ್ ಮಾಡಿ ಬಂದಿದ್ದೇವೆ. ಕಳ್ಳಿ ಕಳ್ಳಿ ಕಳ್ಳಿ. ಕೆಲಸ ಎಲ್ಲ ಮುಗಿಯೋಷ್ಟರಲ್ಲೇ ರಾತ್ರಿ 7:30 ಆಗಿತ್ತು. ಎಮರ್ಜೆನ್ಸಿ ಅಂತ ಬಂದಿದ್ವಿ, ಹಾಗಾಗಿ ಉಳ್ಕೊಳಕ್ಕಾಗಿಲ್ಲ. ಚಿಕ್ಕಮ್ಮಂಗೂ ಕೆಲಸ ಇತ್ತು, ನನಗೂ ನಮ್ಮ ಅಮ್ಮಂಗೆ ಎಳ್ಬತ್ತಿ ಹಚ್ಚೋದು ಇನ್ನೂ ಮುಗ್ದಿರಲಿಲ್ಲ. ಹಾಗಾಗಿ ರಾತ್ರಿ ಲೇಟ್ ಆದರೂ ಹೊರಡಬೇಕಿತ್ತು. ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.